ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹಸಿರು ಮನೆ ಬ್ಲಾಗ್ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇವತ್ತೊಂದು ಬಂಗಡ ಮೀನು ತಗೊಂಡು ಮಸಾಲ ಫ್ರೈ ಮಾಡುವ. ನೀವು ಯಾವ ಮೀನು ಬೇಕಿದ್ರೂ ತೊಗೊಬೋದು. ಬಂಗಡ ಆದರೆ ಟೇಸ್ಟ್ ಆಗುತ್ತೆ. ನಾನಿಲ್ಲಿ 3 ಬಂಗಡ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕಟಿಂಗ್ ಮಾಡಿಕೊಂಡು ಈ ಥರ ಮಾಡ್ಕೊಂಡು ತೊಗೊಂಬಂದಿದ್ದೀನಿ. ಇದಕ್ಕೆ ಒಂದು ಅರ್ಧ ಚಮಚ ಉಪ್ಪು, ಒಂದು 1/4 ಚಮಚ ಆಗುವಷ್ಟು ಅರಿಶಿನ ಪುಡಿ, ಇದೆರಡನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡು. ಅದಕ್ಕೆ ಚೆನ್ನಾಗಿ ಇದು ಮಾಡಬೇಕು, ಹಿಡಿಬೇಕದು ಉಪ್ಪು. ನಂತರ ಇದಕ್ಕೇ ಒಂದು ಅರ್ಧ ಚಮಚ ಖಾರದ ಪುಡಿ ಹಾಕ್ಕೊಳ್ಳುವ. ಅದನ್ನು ಕೂಡ ಚೆನ್ನಾಗಿ ಮೀನಿಗೆ ಮಿಕ್ಸ್ ಆಗುವ ಹಾಗೆ ಹಾಕಿ ಇಡಬೇಕು. ನೋಡಿ, ಚೆನ್ನಾಗಿ ಹಿಡ್ಕೊಳ್ಬೇಕು ಉಪ್ಪು ಮತ್ತು ಖಾರ ಎಲ್ಲ. ಇವಾಗ ಒಲೆ ಮೇಲೆ ಒಂದು ಹಂಚಿಟ್ಟಿದ್ದೀನಿ. ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫಿಶನ್ನು 2 ಸೈಡು ಒಂದು ಸ್ವಲ್ಪ ಫ್ರೈ ಮಾಡಿಕೊಳ್ಳುವ. ಮಸಾಲ ಫ್ರೈಗೆ ಈ ಥರ ಮಾಡಿದ್ರೇ ಟೇಸ್ಟ್ ಆಗೋದು. ಜಾಸ್ತಿ ಹೊತ್ತು ಮೀನನ್ನು ಏನು ಕಾಯಿಸೋದು ಬೇಡ, ಒಂದು ಸ್ವಲ್ಪ ಹೊತ್ತು ಸಾಕು. 2 ಸೈಡ್ ಬೇಯಿಸ್ಕೋಬೇಕು. ಇದನ್ನು ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಚೆನ್ನಾಗಿ ಎಬ್ಸೋದಕ್ಕೂ ಬರುತ್ತದು. ಏನು ಬೇರೆ ಏನು ಹಾಕಿಲ್ಲಲ್ಲ ನಾವು ಇದಕ್ಕೆ, ಅದಕ್ಕೋಸ್ಕರ 2 ಸೈಡ್ ಇಷ್ಟೇ ಫ್ರೈ ಮಾಡಿಕೊಂಡ್ರೆ ಸಾಕಿದು. ಈಗ ಇದೇ ಹಂಚಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವು ಮಸಾಲ ಫ್ರೈ ಅಲ್ಲ ಇವು, ಇದನ್ನು ಮಸಾಲ ಫ್ರೈಗೆ ಹೇಗಂತ ರೆಡಿ ಮಾಡ್ಕೊಳ್ಳಿ. ಈಗ ನಾವು ಫಸ್ಟ್ ಕರಿಬೇವು ಎಲೆ ಹಾಕ್ಕೊಳ್ಳು. ಇದಕ್ಕೆ ಕರಿಬೇವು ಮತ್ತು ಸಾಸಿವೆನೇ ತುಂಬಾ ಟೇಸ್ಟ್ ಕೊಡೋದು. ಒಂದು 10 ಎಸಳು ಕರಿಬೇವು ಎಲೆ, ಒಂದು ಅರ್ಧ ಚಮಚ ಸಾಸಿವೆ ಕಾಳು, ಇಷ್ಟನ್ನು ಹಾಕಿ ಫ್ರೈ ಮಾಡಿಕೊಂಡು ಇದಕ್ಕೇ ನಾ ಕಟ್ ಮಾಡ್ಕೊಂಡು ಇಟ್ಕೊಂಡಿರುವಂಥ 1 ಈರುಳ್ಳಿ ಮತ್ತು 1 ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಇದಕ್ಕೇ ಈಗ ಒಂದು ಅರ್ಧ ಚಮಚ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಏನು ಬೇಡ, ಒಂದು ಸ್ವಲ್ಪನೇ ಸಾಕು. ಒಂದು ಅರ್ಧ ಚಮಚ ಅರಿಶಿನ ಪುಡಿ, ಒಂದು ಅರ್ಧ ಚಮಚ ಗರಂ ಮಸಾಲ ಪುಡಿ. ನೀವು ಯಾವ ಗರಂ ಮಸಾಲ ಪುಡಿ ಬೇಕಿದ್ರೂ ಹಾಕ್ಕೋಬೋದು. 1 ಚಮಚ ಖಾರದ ಪುಡಿ, ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ. ಇದು ಚೆನ್ನಾಗಿ ಬೇಯಬೇಕಿದು. ಮಿಕ್ಸ್ ಆದಮೇಲೆ ಇದಕ್ಕೆ ಒಂದು ಅರ್ಧ ಲೋಟ ಆಗುವಷ್ಟು ನೀರು ಹಾಕ್ಕೊಳ್ಳುವ. ಮಸಾಲೆಗೆ ಎಷ್ಟು ಬೇಕು ಅಷ್ಟು. ನೀವು ಜಾಸ್ತಿ ಮೀನು ತಗೊಂಡ್ರೆ ಜಾಸ್ತಿ ಹಾಕ್ಕೊಳ್ಳಿ, ಸ್ವಲ್ಪ ಎಲ್ಲ. ಇದಕ್ಕೆ ಒಂದು ಅರ್ಧ ಚಮಚ ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ಕಸ್ತೂರಿ ಮೇಥಿ, ಇದನ್ನು ಹಾಕ್ಕೊಳ್ಬೇಕು. ಇದು ಹಾಕಲೇಬೇಕು, ಟೇಸ್ಟ್ ಆಗುತ್ತೆ. ಇಲ್ಲ ಅಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪಿದ್ರೂ ಹಾಕ್ಕೋಬೋದು. ನೋಡಿ, ಇವಾಗ ಒಂದು ಅರ್ಧ ಲಿಂಬು ಹಿಂಡ್ತಾ ಇದ್ದೀನಿ. ಯಾಕಂದರೆ ಫಿಶ್ಶಿಗೆ ಬೇಕಾಗೋದೇ ಹುಳಿ ಅಲ್ವಾ, ಅದಕ್ಕೋಸ್ಕರ. ಚೆನ್ನಾಗಿ ಕುದಿಬೇಕು ಈ ಮಸಾಲೆ. ಇವಾಗ ನಾನು ಒಂದು 5 ನಿಮಿಷ ಮುಚ್ಚಿಟ್ಕೊಂಡು ಸಹಿತ ಕುದಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಮಸಾಲೆ ಕುದ್ದಷ್ಟು ಟೇಸ್ಟ್ ಇದು. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾನು ಫಿಶನ್ನು ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿದ್ದೀನಲ್ಲ, ಇವಾಗ ಇದನ್ನು ಸೇರಿಸ್ಕೊತಾ ಇದ್ದೀನಿ. ಇವಾಗ ಇದನ್ನು ಮುಚ್ಚಿಟ್ಕೊಂಡೇ ಬೇಯಿಸ್ಕೊಳ್ಬೇಕು. ಫಿಶ್ ಯಾವಾಗಲೂ ಮುಚ್ಚಿಟ್ಟು ಬೇಯಿಸಿದ್ರೇ ಮೀನು ಚೆನ್ನಾಗಿ ಬೆಂದ್ಕೊಳ್ಳೋದು. ಈಗ ಪಲ್ಟಿ ಮಾಡುವ. ಇದನ್ನು ಮತ್ತೊಂದು ಸೈಡ್ ಕೂಡ ಬೇಯಿಸ್ಕೊಳ್ಳುವ. ಮಸಾಲೆ ನಾವು ಬೇಯಿಸಿದಷ್ಟು ಗಟ್ಟಿ ಆಗ್ತಾ ಬರುತ್ತೆ ಮಸಾಲೆ. ನೋಡಿ, ಇವಾಗಲೇ ಸ್ವಲ್ಪ ಗಟ್ಟಿ ಆಗಿದೆ ನೋಡಿ.
ನೋಡಿ ಇವಾಗಲೂ ಕೂಡ ಮತ್ತೆ ಕೂಡ ಮುಚ್ಚಿಟ್ಟೇ ಬೇಯಿಸ್ಬೇಕು. ಮಸಾಲೆ ಎಲ್ಲ ಹೀರ್ಕೊಳ್ಬೇಕು ಅದು ಮೀನು. ನೋಡಿ ಈಗ ಮಸಾಲೆ ಎಷ್ಟು ನೀರಿನ ಅಂಶ ಕಡಿಮೆ ಆಗಿದೆ ಅಂತ ನೋಡಿ, ಗಟ್ಟಿಯಾಗಿದೆ ನೋಡಿ. ನೋಡಿ ಈಗ ಫಿಶ್ಶಿಗೆ ಹಿಡಿತಾ ಇದೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬಂಗಡ ಫಿಶ್ಶಿನ ಮಸಾಲ ಫ್ರೈ ರೆಡಿಯಾಗಿದೆ. ಮಾಡೋದಕ್ಕೂ ಈಸಿ, ತಿನ್ನೋದಕ್ಕೂ ರುಚಿಯಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನನಗೆ ಹೇಗಾಗಿದೆ ಅಂತ ಹೇಳಿ. ತುಂಬಾ ಟೇಸ್ಟಾಗಿ ಬರುತ್ತೆ. ನೀವು ಯಾವ ಮೀನು ಬೇಕಿದ್ರೂ ತೊಗೊಂಡು ಮಾಡ್ಬೋದು. ಇದು ಬಂಗಡ ಅಂತೂ ಸೂಪರಾಗಿರುತ್ತೆ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಬಾಯ್.